ಎಜಿ ನ್ಯೂಸ್ಗೆ ಸ್ವಾಗತ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯನ್ನ ಧಾರವಾಡ ಹೈಕೋರ್ಟ್ ಪೀಠ ವಜಾ ಮಾಡಿದೆ. ಇದೇ ವಿಚಾರವಾಗಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಮತ್ತು ನಾವು ಕಾನೂನನ್ನ ಗೌರವಿಸ್ತೀವಿ, ಆದರೆ ಈ ಕೇಸ್ನಲ್ಲಿ ರಾಜಕೀಯ ಮಾಡುವುದನ್ನೇ ಗುರಿಯಿತ್ತು. ಆದ್ರೀಗ ಹೈಕೋರ್ಟ್ ಎಲ್ಲ ಅಂಶವನ್ನ ಪರಾಮರ್ಶಿಸಿ ಅರ್ಜಿ ವಜಾ ಮಾಡಿದೆ. ಹಿಂದೆ ಮತ್ತು ಈಗಲೂ ನಾವು ಆದೇಶ ಗೌರವಿಸ್ತೀವಿ. ಸದ್ಯ ನಾವು ಲೋಕಾಯುಕ್ತಕ್ಕೆ ಗೌರವ ನೀಡಬೇಕು. ಅದೊಂದು ಸ್ವತಂತ್ರ ಸಂಸ್ಥೆ. ಇದನ್ನ ರಾಜಕೀಯ ಉದ್ದೇಶದಿಂದ ವಿರೋಧ ಮಾಡುತ್ತಲೇ ಬಂದಿದ್ದಾರೆ. ಇದಕ್ಕೂ ಸಿಎಂ ಸ್ಥಾನಕ್ಕೂ ಸಂಬಂಧವಿಲ್ಲ. ಇದು ವಿರೋಧ ಪಕ್ಷಗಳು ಸಿಎಂ ಅವರನ್ನ ಜಾರಿತ್ರ್ಯಗೊಳಿಸುವ ಷಡ್ಯಂತ್ರ ಅಷ್ಟೇ ಎಂದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಅಲ್ಲ ಸರ್. ಮೂಡಾ ಕೇಸಲ್ಲಿ ತಾನೇ ಸರ್ ವಿಪಕ್ಷಗಳು ರಾಜೀನಾಮೆ ಒತ್ತಾಯ ಮಾಡಿ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖ್ಯಮಂತ್ರಿ ಮುಖಕ್ಕೆ ಮಸಿ ಮಾಡತಕ್ಕಂಥ ಪ್ರಯತ್ನಕ್ಕೆ ಮುಖ್ಯಮಂತ್ರಿ ಗಾದಿಗಲ್ಲ. ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಿದ್ದಾರೆ. ಎನಿಬಡಿ ಈಸ್ ಫ್ರೀ ಟು ಅಪ್ರೋಚ್ ಕೋರ್ಟ್ ಇನ್ ದಿ ಕಂಟ್ರಿ. ಓಕೆ ಅಂದರೆ ರಿಲೀಫ್ ಅಂತ ಹೇಳಿಕ್ಕೆ ಆಗುತ್ತೆ ಸರ್ ಸಿದ್ದರಾಮಯ್ಯ ಅವರು ಈಗ? ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.